ಇದುವರೆಗೂ ಒಂದು 100 ಮಿನಿ ವ್ಲಾಗ್ನ ಮಾಡಿದ್ದೀನಿ. ಆದರೆ ಈ ವ್ಲಾಗ್ನ ಎಡಿಟ್ ಮಾಡಬೇಕಾದ್ರೆ ನನಗೆ ಎಲ್ಲ ತರಹದ ಫೀಲಿಂಗ್ಸು ಒಟ್ಟಿಗೆ ಆಗ್ತಾಯಿತ್ತು. ನಿಮಗೆಲ್ಲ ಬರೀ ವಿಡಿಯೋ ನೋಡಬೇಕಾದ್ರೆ ಅನಿಸ್ಬೋದು ಇದರಲ್ಲೇನಿದೆ, ಎಷ್ಟೊಂದು ಜನ ಹೀಗೆ ಮಕ್ಕಳನ್ನು ಬಿಟ್ಟು ಹೋಗ್ತಾರೆ ಅಂತ. ನಾನು ಹಿಂದೆ ಒಂದು ವ್ಲಾಗಲ್ಲಿ ಹೇಳ್ದಾಗೆ ಕೊನೆಗೂ ಕೆಲಸಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾ ಇರೋ ವೀಡಿಯೋಸ್ಗಳಿವು. ಸೇರೋದೇನೋ ಸೇರ್ಕೊಂಡ್ಬಿಟ್ಟೆ ಕೆಲಸಕ್ಕೆ. ಆಮೇಲೆ ಕಡಿಮೆ ಅಂದರೂ ಒಂದು 100-200 ಸಲ ಅಂದ್ಕೊಂಡಿದ್ದೀನಿ ಸೇರಿಕೊಂಡು ತಪ್ಪು ಮಾಡಿದ್ನೇನೋ ಅಂತ. ಯಾಕಂದರೆ ಬೆಳಿಗ್ಗೆ ಬೇಗನೆ ಹೊರಡಬೇಕು. ಆ ಟೈಮ್ಗೆ ನನ್ನ ಮಗಳು ಎದ್ದಿರೋದೇ ಇಲ್ಲ. ಒಂದೊಂದು ಸಲ ಇನ್ನೇನು ನನಗೆ ಬಸ್ ಬರೋ ಅಷ್ಟರಲ್ಲಿ ಎದ್ದು ಅಮ್ಮ ಅಮ್ಮ ಅಂತ ಕರಿಬೇಕಾದ್ರೆ ವಾಪಸ್ ಹೋಗಿ ಅವಳನ್ನ ಮಾತಾಡೋ ಅಷ್ಟು ಕೂಡ ಟೈಮ್ ಸಿಗ್ತಾ ಇರಲಿಲ್ಲ. ಅವಳೇನೋ ಬೇಗನೆ ಅಡ್ಜಸ್ಟ್ ಆಗಿಬಿಟ್ಲು. ಆದರೆ ನನಗೆ ಯಾಕೋ ತುಂಬ ಸಮಯ ಹಿಡಿತು ಅವಳನ್ನ ಬಿಟ್ಟು ಹೋಗೋದಕ್ಕೆ. ನೀವು ಅಂದ್ಕೋಬಹುದು ಇಷ್ಟೆಲ್ಲ ಕಷ್ಟ ಅಂತಂದರೆ ಕೆಲಸಕ್ಕೆ ಯಾಕೆ ಹೋಗಬೇಕು, ಮನೇಲೇ ಇರ್ಬೋದಲ್ವಾ ಅಂತ. ತುಂಬ ಜನ ಡೈರೆಕ್ಟಾಗೇ ಕೇಳಿದ್ದಾರೆ, ಇನ್ನು ಸ್ವಲ್ಪ ಜನ ಇಂಡೈರೆಕ್ಟಾಗಿ ಕೂಡ ಹೇಳಿದ್ದಾರೆ. ಅದಕ್ಕೆ ಉತ್ತರ ಕೂಡ ನಾನು ಹಿಂದಿನ ಬ್ಲಾಗ್ನಲ್ಲೇ ಹೇಳಿದ್ದೀನಿ. ಬರೀ ಹಣಕ್ಕೋಸ್ಕರ ಕೆಲಸ ಅಲ್ಲ. ನಾವು ಕೆಲಸ ಮಾಡೋದ್ರಿಂದ ಏನಾಗತ್ತೆ ಅಂತಂದರೆ ನಮಗೆ ನಮ್ಮದೇ ಆದ ಒಂದು ಪರ್ಸ್ನಲ್ ಐಡೆಂಟಿಟಿ ಸಿಗತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಮತ್ತು ಸೋಷಲಿ ಕೂಡ ಕನೆಕ್ಟ್ ಆಗ್ತೀವಿ. ಮತ್ತು ಮುಂದೆ ಮಕ್ಕಳಿಗೂ ಒಂದು ಪಾಸಿಟಿವ್ ಎಕ್ಸಾಂಪಲ್ನ ಸೆಟ್ ಮಾಡ್ತೀವಿ ಅಂತ ಅನಿಸತ್ತೆ ನನಗೆ. ಹಾಗೆ ನಂತರ ವೀಕ್ ಆಗಿದ್ದರೆ, ಬೆಳಿಗ್ಗೆ ಅಳ್ಕೊಂಡು ಹೋಗೋದಾಗಿದ್ದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಇಮೋಷ್ನಲಿ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಇವೆಲ್ಲ ಸಾಧ್ಯ. ಕೆಲವೊಂದು ದಿನಗಳು ತುಂಬಾ ಸುಂದರ ಅಂತ ಅನಿಸತ್ತೆ, ಹಾಗೆ ಇನ್ನು ಕೆಲವು ದಿನಗಳು ತುಂಬಾ ಕಷ್ಟ ಅಂತ ಅನಿಸತ್ತೆ. ಇದೆಲ್ಲ ನನ್ನ ಅನುಭವ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ.